ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಸುಲಭವಾಗಿ ಮಸಾಲ ಮಂಡಕ್ಕಿ ಅಥವಾ ಸಂಜೆ ಟೀ ಟೈಮ್ಗೆ ಏನಾದರೂ ತಿನ್ನಬೇಕನ್ಸಿದ್ರೆ ಸ್ಪೆಷಲ್ ಸ್ನ್ಯಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ. ಏನಾದರೂ ನಿಮಗೆ ತಿನ್ನಬೇಕನ್ಸಿದ್ರೆ ಈ ರೀತಿ ಮನೆಯಲ್ಲಿ ಮಾಡಿಕೊಡ್ರಿ, ತುಂಬ ಚೆನ್ನಾಗಿರುತ್ತೆ. ಇದನ್ನ ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿರಿ, ಕಡಲೆ ಬೀಜ, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಮಾಡೋ ವಿಧಾನ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ನೋಡಿರಿ, ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಕಡಲೆ ಬೀಜನ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ಇದಕ್ಕೆ ಬೇಕಂದರೆ ನೀವು ಡ್ರೈ ಫ್ರೂಟ್ಸು ಸೇರಿಸ್ಕೋಬೋದು. ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ಕೂಡ ಎಣ್ಣೆಯಲ್ಲಿ ಕರೆದು ಸೇರಿಸ್ಕೋಬೋದು. ಆದರೆ ನಾನಿಲ್ಲಿ ತುಂಬ ಸರಳವಾಗಿ, ರುಚಿಯಾಗಿ, ಕಡಿಮೆ ಸಮಯದಲ್ಲೇ ಏನಾದರೂ ದಿಢೀರಾಗಿ ತಿನ್ನಬೇಕನ್ಸಿದ್ರೆ ಯಾವ ರೀತಿ ಮಾಡೋದಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇಂದು ನಾವು ಎಲ್ಲರಿಗೂ ಇಷ್ಟವಾಗುವ ಮಸಾಲ ಮಂಡಕ್ಕಿ ಮಾಡುವ ಸುಲಭ ವಿಧಾನವನ್ನು ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿರಿ, ಇವಾಗ ಕಡಲೆ ಬೀಜನೂ ಈ ರೀತಿ ಹುರಿದಿದ್ದೀನಿ. ಇದನ್ನ ಒಂದು ಪ್ಲೇಟಲ್ಲಿ ಎತ್ತಿಟ್ಟಿದ್ದೀನಿ ಸ್ನೇಹಿತರೆ. ಇದಾದ ಬಳಿಕ ಒಣ ಕೊಬ್ಬರಿನೂ ಇದೇ ರೀತಿ ಹುರಿಬೇಕಾಗುತ್ತೆ. ಇದಾದ ಬಳಿಕ ನೋಡಿರಿ, ಇವಾಗ ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನ ತೊಗೋಬೇಕಾಗುತ್ತೆ. ಸುವಾಸನೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಎಲ್ಲವನ್ನು ಹುರಿದು ಒಂದು ತಟ್ಟೆಯಲ್ಲಿ ಎತ್ತಿಟ್ಟಿದ್ದೀನಿ. ತದನಂತರ ಇದಕ್ಕೆ ಸಾಸಿವೆ, ಜೀರಿಗೆ, ಇಂಗು, ಜಜ್ಜಿರುವಂಥ ಈ ಒಂದು ಬೆಳ್ಳುಳ್ಳಿನ ಕೂಡ ಸೇರಿಸ್ತಾ ಇದ್ದೀನಿ. ಇಂಗು ಸೇರಿಸೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಎಲ್ಲ ಪದಾರ್ಥನೂ ಲೋ ಫ್ಲೇಮಲ್ಲಿಟ್ಟೆ ಹುರಿಬೇಕಾಕತ್ರಿ. ಯಾಕಂದರೆ ಬೆಳ್ಳುಳ್ಳಿ ಸೀತಂದರೆ ಒಗ್ಗರಣೆ ಅನ್ನೋದು ತುಂಬ ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ನೋಡಿರಿ, ಇವಾಗ ಕೊನೆಯದಾಗಿ ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಬನ್ನಿ, ಈ ಒಂದು ಒಗ್ಗರಣೆ ಕೂಡ ತಯಾರಾಗಿದೆ. ಈ ಒಂದು ಒಗ್ಗರಣೆನ ಇವಾಗ ಮಂಡಕ್ಕಿಗೆ ಕಾಲಿಸ್ಕೊಳ್ಳೋಣ. ನೋಡಿರಿ, ಇವಾಗ ಮೊದಲೇ ಕರೆದಿಟ್ಟಿರುವಂಥ ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿದು ಕೂಡ ಹಾಕ್ಕೊಂಡು ಇವಾಗ ಮಾಡಿರುವಂಥ ಈ ಒಂದು ಬೆಳ್ಳುಳ್ಳಿ ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಹೊಂದಿಕೊಳ್ಳುವ ಹಾಗೆ ಮಿಕ್ಸ್ ಮಾಡೋಣ. ಕೊನೆಯದಾಗಿ ಇದಕ್ಕಿವಾಗ ಹುರ್ಗಡ್ಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೆ. ಈ ಒಂದು ಹುರ್ಗಡ್ಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹುರ್ಗಡ್ಲೆ ಹಿಟ್ಟು ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಸ್ನೇಹಿತರೆ. ಈ ಒಂದು ರೆಸಿಪಿನ ನೀವು ಕೂಡ ಮನೆಯಲ್ಲಿ ಹಿಂದೆ ಈ ಒಂದು ಪದಾರ್ಥಗಳನ್ನು ಬಳಸಿ ಮಾಡಿ ಕಡಿಮೆ ಸಮಯದಲ್ಲೇ ರುಚಿಯಾಗಿ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಅದಲ್ಲದೆ ಏನಾದರೂ ಮನೆಯಲ್ಲಿ ಫಂಕ್ಷನ್ ಇದ್ದಾಗ ಅಥವಾ ಊರಿಗೆ ಅದು ಹೊಂಟಾಗ ಅಥವಾ ನೀವೇನಾದರೂ ಟೂರಿಸ್ಟ್ ಅಥವಾ ಏನಾದರೂ ಬೇರೆ ಪ್ಲೇಸಿಗೆ ಹೊಂಟಾಗ ಈ ರೀತಿ ಮಾಡ್ಕೊಂಡು ಹೋಗಿ ಟೈಮ್ ಪಾಸ್ ಆಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಸುಮಾರು ಒಂದು ವಾರಗಟ್ಟಲೆ ಇಟ್ಕೊಂಡು ಈ ಒಂದು ಕಡಲೆಪುರಿನ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಒಂದು ಮಳೆ ಟೈಮ್ಗೆ ಏನಾದರೂ ಸ್ನ್ಯಾಕ್ಸು ತಿನ್ಬೇಕನ್ಸಿದ್ರೆ ಖಾರವಾಗಿ ಮನೆಯಲ್ಲಿ ಮಾಡಿಕೊಟ್ರಂತೂ ಭಾಳ ಇಷ್ಟಪಡ್ತಾರೆ. ಅಷ್ಟೇ ಅಲ್ಲದೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ, ಹೇಗಿತ್ತು ಅಂತ. ಮತ್ತು ನನ್ನ ಹೊಸ ರೆಸಿಪಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬದವ್ರಿಗೂ ಈ ಒಂದು ರೆಸಿಪಿನ ಶೇರ್ ಮಾಡಿ. ಹೀಗೆ ನನ್ನ ಹೊಸ ರೆಸಿಪಿಗಾಗಿ ರಾಧಾರಾಜು ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಮಾಡುವ ಇನ್ನಷ್ಟು ಹೊಸ ರೆಸಿಪಿನ ನೀವೇ ಮೊದಲು ನೋಡ್ಬೋದು. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ. ಧನ್ಯವಾದಗಳು.